ಹಾಯ್ ಹಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಯಾರಾದರೂ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕತೆ ಕೇಳಿ ಅಂತ ಹೇಳ್ತಾ ಇವತ್ತಿನ ದಿನ ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ 52ನೇ ಸಂಚಿಕೆಯನ್ನು ಶುರು ಮಾಡೋಣ. ಬಂದ್ಬಿಡು. ಐ ಅಂದರೆ ನೀನು ಯಾಕಾಗ್ತೀಯಾ? ಅದು ನನ್ನ ಹುಡುಗಿ ಹೆಸರು. ನೀನು ಇಚ್ಛಾ ಮಾಧವನಾದರೆ ಅವಳು ಇಚ್ಛಾಬ್ಬ ಎಂದು ರಾಗ ಎಳೆದು ಅಲ್ಲಿಗೆ ನಿಲ್ಲಿಸಿ ಮಾಸ್ಕ್ ಎಡೆಯಲ್ಲಿ ನಗತೊಡಗಿದ. ಕಾತರದಿಂದ ಅವನ ಹೆಸರಿಗಾಗಿ ಕಾದು ಕಿವಿ ಕೊಟ್ಟವಳಿಗೆ ಘೋರ ನಿರಾಸೆಯಾಗಿತ್ತು. ಮುಖ ಊದಿಸಿಕೊಂಡು ಗುಡ್ಡದ ಬದಿಯಲ್ಲಿ ನಿಂತವಳನ್ನು ಕಂಡು ಮನದಲ್ಲೇ ನಕ್ಕು ತಾನು ಮೊದಲೇ ತಂದಿಟ್ಟ ವಸ್ತುಗಳನ್ನು ಅವಳ ಮುಂದೆ ಹಿಡಿದ. ಅವಳ ಕಣ್ಣಲ್ಲಿ ಕಂಡ ಸಂತಸ, ಮೊಗದಲ್ಲಿ ಕಂಡ ನಸು ನಾಚಿಕೆಯ ಕೆಂಪು ಕಾಮನಬಿಲ್ಲನ್ನೇ ನಾಚಿಸಿತು. ತನ್ನೆದುರು ಒಂದು ಕಾಲನ್ನು ನೆಲಕ್ಕೆ ಊರಿ ಇನ್ನೊಂದು ಕಾಲಿನಲ್ಲಿ ನಿಂತು ಸ್ಟೈಲಿಶ್ ಆಗಿ ಅವಳ ಎದುರು ಬಾಕ್ಸ್ ಹಿಡಿದಿದ್ದ. ಅದೇನದು ಎಂದು ಕುತೂಹಲದಿಂದ ತೆರೆದು ನೋಡಿದರೆ ಅಲ್ಲಿದ್ದಿದ್ದು ಖಾಲಿ ಬಾಕ್ಸ್. ಸಾವಿರ ನಿರೀಕ್ಷೆ ಇಟ್ಟುಕೊಂಡಿದ್ದ ಅವಳ ನಿರೀಕ್ಷೆ ಟುಸ್ ಪಟಾಕಿಯಾಗಿತ್ತು. ಕೋಪದಿಂದ ಬಾಕ್ಸನ್ನು ಅವನ ಕೈಯ ಮೇಲೆ ಕುಕ್ಕಿ, ಈಡಿಯಟ್, ಮಾಡೋದೆಲ್ಲ ಇಂಥದ್ದೇ ಎಂದಿದ್ದಳು. ಅವಳ ಮುನಿಸಿಗೆ ನಕ್ಕು ಎದ್ದು ಬಂದವ ಕೋಪದಿಂದ ನಿಂತ ನಲ್ಲೆಯನ್ನು ರಮಿಸುವಂತೆ ಅವಳನ್ನು ಹಿಂದಿನಿಂದ ಬಳಸಿ ಅವಳೆದುರು ತನ್ನ ಕೈ ಹಿಡಿದ. ಪಳಪಳ ಹೊಳೆಯುತ್ತಿದ್ದ ಮಾಂಗಲ್ಯವನ್ನು ಕಂಡು ತನ್ನ ಕೈಗೆ ತೆಗೆದುಕೊಂಡು ತನ್ನ ಕೊರಳಿಗೆ ಹಿಡಿದು, ನನ್ಗೈದು ಎಂದಳು. ನಿನಗೆ ಮುದ್ದು ಎಂದವ ಅವಳ ಕೊರಳ ಬಳಿ ತಾನೇ ಹಿಡಿದು, ನಿನಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ, ಇಷ್ಟ ಆಯ್ತಾ? ಹಾಗಂತ ಈಗಲೇ ಹಾಕೊಳ್ಳ ಅಂತ ಕೇಳಬೇಡ. ನಾನೇನೋ ನನ್ನ ಹುಡುಗಿ ಜೊತೆ ಮದುವೆ ಆಯಿತು ಅನ್ನೋ ಖುಷಿಗೆ ಮೈ ಮರೆತ್ರೆ ನಿನಗೆ ಕಷ್ಟ ಎಂದು ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟು ತನ್ನ ಪ್ಯಾಂಟ್ ಕಿಸೆಯಲ್ಲಿ ಇದ್ದ ಉಂಗುರವನ್ನು ಅವಳ ಕೈ ಬೆರಳಿಗೆ ತೊಡಿಸಿದ. ಸದಾಶಿವಂಗೆ ಅದೇ ಧ್ಯಾನ ಅಂತೆ. ಹಾಗಾಯಿತು ನಿನ್ನ ಕತೆ. ಹೋಗಿ ಬಂದು ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀಯಲ್ಲ ಎಂದು ಗದರಿದರೆ, ಮತ್ತೇನು, ಹುಡುಗರಿಗೆ ಅವ್ರು ಬಯಸಿದ ಸಂಗಾತಿ ಸಿಕ್ಕಾಗ ಇದೇ ಯೋಚನೆ ಬರೋದು. ಹುಡುಗಿಯರಿಗೂ ಈ ಥರ ಯೋಚನೆ ಇರುತ್ತೆ, ಆದರೆ ನಮ್ಮಂತೆ ಬಾಯ್ಬಿಟ್ಟು ಹೇಳೋದಿಲ್ಲ, ಅಷ್ಟೇ ವ್ಯತ್ಯಾಸ. ಅವನ ಮಾತು ಸರಿ ಅನಿಸಿದರೂ ಒಪ್ಪಿದರೆ ಅವಳ ಅಹಂ ಕಡಿಮೆ ಆಗುತ್ತದೆ ಎಂದುಕೊಂಡು ತುಟಿ ಕೊಂಕಿಸಿದಳು. ಇವನೇನು ನನ್ನ ಕೈ ಹಿಡಿದುಕೊಂಡೇ ಇರುವ ಎಂದು ನೋಡಿದರೆ ನಡು ಬೆರಳಿನಲ್ಲಿ ಉಂಗುರ ತಳತಳ ಎಂದು ಹೊಳೆಯುತ್ತಿತ್ತು. ಇವತ್ತು ನಮ್ಮ ಎಂಗೇಜ್ಮೆಂಟ್ ಆಯಿತು ಅಂದರೆ ಅರ್ಧ ಮದುವೆ ಮುಗಿದ ಥರ ಲೆಕ್ಕ. ಅರ್ಧ ಲೈಸೆನ್ಸ್ ಸಿಕ್ತಪ್ಪ ಎಂದು ಅವಳ ಕೆನ್ನೆಯೆಡೆ ಬಾಗಿದವನ ಕೆನ್ನೆಯ ಮೇಲೆ ಮೃದುವಾಗಿ ಏಟು ಹಾಕಿ ಅವನ ಎದೆಯ ಮೇಲೆ ಕೈ ಇಟ್ಟು ದೂಡಿದಳು. ಅನಾಮಿಕಾ, ತುಂಬ ದಿನದಿಂದ ನನಗೊಂದು ಆಸೆ ಇದೆ, ಅದನ್ನು ನೆರವೇರಿಸ್ತೀಯಾ ಪ್ಲೀಸ್ ಎಂದು ಮೃದುವಾಗಿ ಕೇಳಿದಳು. ಅದೇನು ಹೇಳು, ನಿನ್ನ ಆಸೆ ನೆರವೇರಿಸ್ತಾ ಇರ್ತೀನಾ? ಇವತ್ತು ಬರ್ಡೇ ಬೇಬಿ ಬೇರೆ ಆಗಿದೆಯಾ ಎಂದು ನಕ್ಕರೆ, ನಿನ್ನ ಕೈಯಾರೆ ನಿನ್ನ ಮೈಮೇಲೆ ಇರೋ ಅಂಥ ಟ್ಯಾಟೂ ಹಾಕಬೇಕು ಪ್ಲೀಸ್, ಆಗ್ತೀಯಾ? ಅವಳ ಬೇಡಿಕೆ ಚಿಕ್ಕದಾದರೂ ಅವನಿಗದು ಕಷ್ಟ. ಹೇ ಬೇಡಮ್ಮ, ತುಂಬ ನೋವಾಗುತ್ತೆ, ನೋವಿಗೆ ಜ್ವರ ಕೂಡ ಬರುತ್ತೆ. ಅದರಲ್ಲೂ ನನ್ನ ಕೈಯಾರೆ ನಾನು ನಿನಗೆ ನೋವು ಮಾಡೋದಾ? ಸಾಧ್ಯನೇ ಇಲ್ಲ ಎಂದು ಹೊರಟವನನ್ನು ತಡೆದು ಹಠ ಶುರು ಮಾಡಿದಳು. ಅವಳ ಹಠದ ಎದುರು ಇವನ ಆಟ ನಡೆಯಲೇ ಇಲ್ಲ. ಬುಲೆಟ್ ರಾಣಿಗೆ ತಾನು ಹೇಳಿದ್ದೇ ನಡಿಬೇಕು ಅಲ್ವಾ? ಹಠ ಅಂದರೆ ಹಠ ಎಂದು ತುಸು ಮುನಿಸಿಕೊಂಡೇ ಅವಳನ್ನು ಕರೆದುಕೊಂಡು ಹೋಗಿದ್ದ. ಅವಳ ಬುಲೆಟ್ ಹುಚ್ಚು ಕಂಡು ಆಗಾಗ ಮುದ್ದಾಗಿ ಅವನು ಬುಲೆಟ್ ರಾಣಿ ಅಂದರೆ ಅವಳಿಗೆ ಖುಷಿ. ಅವನ ಬೈಕ್ ಮೇಲೆ ಒಂದು ಸೈಡಿಗೆ ಕುಳಿತು ಹೆಲ್ಮೆಟ್ ಹಾಕದೆ ಹೊರಟ ಜೋಡಿಗಳಿಗೆ ಇತ್ತ ಪರಿವೂ ಇಲ್ಲ. ಆದರೆ ನೋಡುಗರ ನೋಟ ಸುಮ್ಮನೆ ಇದ್ದಿದ್ದೇ ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದ ಮಾಧವನವರ ಕಣ್ಣಿಗೆ ಬಿದ್ದು ಬಿಟ್ಟಿದ್ದರು. ಈಗಾಗಲೇ ಕೆಲವರು ಇವರಿಬ್ಬರು ಅಲ್ಲಲ್ಲಿ ಜೊತೆಯಾಗಿ ಸುತ್ತುವುದನ್ನು ನೋಡಿ ತಂದೆಯ ಕಿವಿಗೆ ಹಾಕಿದವರು ಹಲವರು. ಮಗಳ ಮೇಲಿನ ವಿಶ್ವಾಸದಿಂದ ಹೆಚ್ಚು ತಲೆ ಕೆಡಿಸಿಕೊಳ್ಳದ ತಂದೆ ಇಂದು ದೃಢವಾದ ನಿರ್ಧಾರಕ್ಕೆ ಬಂದಿದ್ದರು. ತನ್ನ ಪರಿಚಯದ ಟ್ಯಾಟೂ ಶಾಪ್ ತಲುಪಿ ಅನಾಮಿಕಾ ಬೇಡಿಕೆಯಂತೆ ತುಸು ಹೊತ್ತಿನ ಮಟ್ಟಿಗೆ ಆ ಶಾಪನ್ನು ಬಿಟ್ಟುಕೊಟ್ಟಿದ್ದ. ಇಚ್ಛಾಳನ್ನು ಕೂರಿಸಿ ಟ್ಯಾಟೂ ಮಷೀನ್ ಹಿಡಿದು, ಎಲ್ಲಾಕ್ಲಿ ಕೈ ಮೇಲಾ
ಎನ್ನುತ್ತಾ ಮಷಿನ್ ಸ್ವಿಚ್ ಒತ್ತುವುದರಲ್ಲಿ ಮಗ್ನನಾಗಿದ್ದ. ಅಲ್ಲ, ಇಲ್ಲಿ ಎಂದು ಎಡಕೊರಳಿನ ಕೆಳಭಾಗ ಸೀರೆಯ ಸೆರಗನ್ನು ಸರಿಸಿ ತೋರಿಸುತ್ತಲೇ ಗಾಬರಿಯಾಗಿದ್ದ ಹುಡುಗ. ಏಯ್ ಹೋಗೆ, ಅಲ್ಲೆಲ್ಲ ಹಾಕೋದಕ್ಕೆ ನನಗಾಗೋದಿಲ್ಲ ಎಂದು ಮುಖ ತಿರುಗಿಸಿ ನಿಂತವನ ಕಳ್ಳ ನೋಟ ಅವಳೆಡೆಗೆ. ಹಾಂ, ಕದ್ದು ನೋಡೋದಕ್ಕೆ ಆಗುತ್ತೆ. ನೀನು ಅಂದ್ಕೊಂಡಂತೆ ನಾನೇನು ಸೆರಗು ಪೂರ್ತಿ ಬಿಚ್ಚಿ ನಿನಗೆ ತೋರಿಸ್ತಿಲ್ಲ. ಜಾಸ್ತಿ ಡವ್ ಮಾಡಬೇಡ. ಅವಳಿಗೋ ನಾಚಿಕೆ ಅನ್ನೋ ಪದದ ಅರ್ಥ ಗೊತ್ತಿಲ್ಲ. ಎಂದಿಗೂ ಅವಳದ್ದು ಭಯವಿಲ್ಲದ ನಡೆಯೇ. ನನ್ನ ಕರ್ಮ ಎಂದು ಗೊಣಗಿಕೊಂಡೆ ಅವಳ ಮೇಲೆ ಟ್ಯಾಟೂ ಬಿಡಿಸಿದ. ಅಲ್ಲಲ್ಲಿ ಒಸರುತ್ತಿರುವ ನೆತ್ತರನ್ನು ಒರೆಸಿ ಆ್ಯಂಟಿಸೆಪ್ಟಿಕ್ ಹಚ್ಚಿದ. ಇದನ್ನು ಅವರಿಂದಲೇ ಹಾಕಿಸ್ಕೊಂಡಿದ್ರೆ ಆಗ್ತಿತ್ತು ತಾನೇ, ನನ್ನ ಕೈಯಲ್ಲಿ ಯಾಕೆ ಹಾಕಿಸ್ಕೊಂಡೆ ಎಂದು ಜಗಳಕ್ಕೆ ನಿಂತವನಿಗೆ ಅವಳಿಗೆ ಎಲ್ಲಿ ನೋವಾಯಿತೋ ಅನ್ನೋ ಸಂಕಟ. ಅವ್ರ ಮುಂದೆ ನಾನು ಯಾಕೆ ನನ್ನ ಮೈ ಪ್ರದರ್ಶನ ಮಾಡಲಿ? ನೀನಾದರೆ ಮುಂದೆ ನನ್ನ ಗಂಡ ಆಗುವವನು. ಅದಕ್ಕೆ ನಿನ್ನಿಂದಲೇ ಹಾಕಿಸ್ಕೊಂಡೆ. ಅದರಲ್ಲೂ ನಿನ್ನ ಮೇಲಿರೋ ಟ್ಯಾಟೂ ಬಲಭಾಗದಲ್ಲಿದೆ, ನನ್ನ ಮೇಲೆ ಎಡಭಾಗದಲ್ಲಿದೆ ಎನ್ನುತ್ತಾ ಅವನ ಎದೆಯ ಮೇಲೆ ತನ್ನ ಕೈ ಇಟ್ಟಳು. ಬಾಯಿಯಲ್ಲಿ ಐ ಲವ್ ಯು ಅನ್ನೋದಕ್ಕಿಂತ ಕಾರ್ಯದಲ್ಲಿ ಸಾಧಿಸಿ ತೋರಿಸುತ್ತಿರುವ ಇಚ್ಛಾಳ ನಡೆ ಬಾರಿ ಬಾರಿಗೂ ಅವನ ಮನಸ್ಸು ಸೆಳೆಯುವಂತೆ ಮಾಡಿತ್ತು. ಅವಳನ್ನು ತಬ್ಬಿ ಹಿಡಿದು ಐ ಲವ್ ಯು ಇಚ್ಛಾ, ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಎಂದು ಹಣೆ ಚುಂಬಿಸಿದ. ಅಷ್ಟಕ್ಕೆ ತೃಪ್ತಿಯಾಗುವವನಿಗೆ ಇಂದೇಕೋ ತೃಪ್ತಿಯಾಗುತ್ತಿಲ್ಲ. ಅವಳನ್ನು ಮತ್ತಷ್ಟು ಮುದ್ದಿಸುವ ಬಯಕೆ ಹೆಚ್ಚಾಗಿತ್ತು. ತನ್ನ ಬಯಕೆಗೆ ಅಡ್ಡಿಯಾದ ಮಾಸ್ ಸರಿಸುವ ಬದಲು ಟ್ಯಾಟೂ ಮಷಿನ್ನ ಸ್ವಿಚ್ ಆಫ್ ಮಾಡುವಂತೆ ಬಾಗಿ ಬೆಳಕಿಗಾಗಿ ಹಾಕಿದ್ದ ಲೈಟ್ ಆಫ್ ಮಾಡಿದ. ಕತ್ತಲು ರಾಜ್ಯವಾಳುತ್ತಿದ್ದರೆ ಅನಾಮಿಕಾ ತನ್ನ ಮಾಸ್ ತೆಗೆದಿದ್ದ. ಹೇ ಅನಾಮಿಕಾ, ಏನು ಮಾಡಿದೆ? ಲೈಟ್ ಯಾಕೆ ಆಫ್ ಮಾಡಿದೆ? ಇಲ್ಲೇನೂ ಕಾಣ್ತಿಲ್ಲ, ಹೊರಗೆ ಕರೆಂಟ್ ಇದೆ ಎಂದು ಅವಳು ಒದರುತ್ತಿದ್ದರೆ ಅವ ಅವಳ ಮೊಗ ಹಿಡಿದು ಬಿಡಿ ಬಿಡಿಯಾಗಿ ಮುದ್ದಿಸತೊಡಗಿದ. ಅವನ ಸ್ಪರ್ಶ ಎಂದಿನಂತೆ ಇರದೆ ಏನೋ ಅಸಹಜ ಬದಲಾವಣೆ ಕಾಣುತ್ತಲೇ ಇಚ್ಛಾ ಎಚ್ಚೆತ್ತುಕೊಂಡಿದ್ದಳು. ಅನಾಮಿಕಾ, ಏನಾಗಿದೆ ನಿನಗೆ? ಯಾಕೆ ಹೀಗಾಡ್ತಿದೀಯಾ ಎಂದು ಅವನನ್ನು ತಳ್ಳಲು ಪ್ರಯತ್ನಿಸಿದಷ್ಟು ಅವನ ಹಿಡಿತ ಬಿಗಿಯಾಗಿತ್ತು. ಇಚ್ಛಾ ಪ್ಲೀಸ್, ನನ್ನ ತಡಿಬೇಡ ಎಂದವನೇ ಅವಳ ತುಟಿಗೆ ಲಗ್ಗೆ ಇಟ್ಟಿದ್ದ. ಅವಳೆಷ್ಟೇ ಕೊಸರಿಕೊಂಡರೂ ಅವನ ಬಯಕೆಯೇ ಗೆದ್ದಿತ್ತು. ಅವಳ ವಿರೋಧದ ನಡುವೆಯೂ ದೀರ್ಘ ಚುಂಬನ ಮುಂದುವರೆಸಿದ. ಮೊದಲ ಬಾರಿಗೆ ಅವನ ಮೇಲೆ ತೀರದ ಕೋಪ ಏರಿತ್ತು ಇಚ್ಛಾಗೆ. ಅವಳ ಒಪ್ಪಿಗೆ ಕೇಳದೆ, ಅವಳ ಇಚ್ಛೆಗೆ ಬೆಲೆ ಕೊಡದೆ ಮನ ಬಂದಂತೆ ನಡೆದುಕೊಂಡ ಅವನ ರೀತಿ ಅವಳಿಗೆ ಇಡಿಸಲಿಲ್ಲ. ತನ್ನ ಆಸೆ ತೀರಿಸಿಕೊಂಡು ಅವಳಿಂದ ದೂರ ಸರಿದು, ಸಾರಿ ಇಚ್ಛಾ, ನಿನ್ನ ಪ್ರೀತಿಯ ಆಳ ನನ್ನನ್ನು ಹುಚ್ಚನಾಗಿಸಿಬಿಡ್ತು, ಅದಕ್ಕೆ ಕಿಸ್ ಮಾಡಿದೆ ಎಂದವನಿಗೆ ತಾನು ಮಾಡಿದ್ದು ತಪ್ಪು ಎಂದು ಅನಿಸಲಿಲ್ಲ. ಆದರೆ ಇಚ್ಛಾಳ ಮನಸ್ಸು ಮುರಿದು ಬಿದ್ದಿತ್ತು. ಅವನ ಕಪಾಳಕ್ಕೆ ಬಾರಿಸಿ, ಇವತ್ತು ನಿನ್ನ ಮೇಲಿನ ಅಭಿಮಾನ ಸತ್ತೋಯ್ತು, ನೀನು ಕೂಡ ಉಳಿದ ಹುಡುಗರಂತೆ ಎಂದು ತೋರಿಸ್ಬಿಟ್ಟೆ. ಮೊದಲ ಸಲ ಒಬ್ಬನ ಮೇಲೆ ಪ್ರೀತಿಯಾಗಿದ್ದು ಅಂದರೆ ಅದು ನಿನ್ನ ಮೇಲೆ. ಯಾವಾಗ ನೀನು ನನ್ನ ವಿರೋಧದ ನಡುವೆ ಕಿಸ್ ಮಾಡಿದ್ಯೋ ಆಗಲೇ ನಿನ್ನ ಮೇಲಿನ ನಂಬಿಕೆ ಮುರಿದೋಯ್ತು. ಐ ಹೇಟ್ ಯು ಎಂದು ಅವನಿಗೆ ಮುಂದೆ ಮಾತಾಡಲು ಅವಕಾಶ ಕೊಡದೆ ತನ್ನ ಕೈಗೆ ಅವ ತೊಡಿಸಿದ ಉಂಗುರ ತೆಗೆದು ಅವನ ಕೈಯಲ್ಲಿಟ್ಟು ಕತ್ತಲೆಯಲ್ಲಿ ತಡವರಿಸುತ್ತಲೇ ಓಡಿ ಹೋದಳು. ಅವಳತ್ತ ಹೋಗುತ್ತಲೇ ಒಳಬಂದ ಶಾಪ್ ಓನರ್ ಲೈಟ್ ಬೆಳಗಿ ಉಂಗುರ ಕೈಯಲ್ಲಿ ಹಿಡಿದು ಅಲ್ಲೇ ಮೊಣಕಾಲು ಊರಿ ರೋದಿಸುತ್ತಿರುವ ಅನಾಮಿಕನ ಬಳಿ ಹೋಗಿ, ಭರತ್, ಏನಾಯಿತು? ಯಾಕೆ ಅಳ್ತಿದೀಯಾ? ಇಚ್ಛಾ ಯಾಕೆ ಸಿಟ್ಟು ಮಾಡ್ಕೊಂಡು ಹೋದ್ಲು ಎಂದು ಅವನ ಭುಜದ ಮೇಲೆ ಕೈ ಇಟ್ಟ. ಎಲ್ಲ ಮುಗೀತು ಕಣೋ, ನಾನೇ ದುಡುಕಿ ತಪ್ಪು ಮಾಡಿದೆ. ಇಚ್ಛಾಗೆ ಕೋಪ ಹಠ ಜಾಸ್ತಿ. ಅವಳು ಇನ್ಯಾವತ್ತೂ ನನಗೆ ಸಿಗೋದಿಲ್ಲ. ಅವಳು ನನ್ನನ್ನು ಹೇಟ್ ಮಾಡ್ತಾಳೆ ಎಂದವನನ್ನು ಸಮಾಧಾನಿಸಿ, ನೀನು ಅನಾಮಿಕಾ ಆದರೆ ಅವಳು ಹೇಟ್ ಮಾಡ್ಬೋದು, ಆದರೆ ಭರತ್ತಾಗಿ ಅವಳ ಮನೆಗೆ ಹೆಣ್ಣು ಕೇಳೋದಕ್ಕೆ ಹೋದರೆ ಇಚ್ಛಾ ನಿನ್ನವಳಾಗ್ತಾಳೆ ಅಲ್ವಾ ಎಂದು ಅವನು ಹುರಿದುಂಬಿಸಿದ. ವಾಸ್ತವ. ಅಂದಿನ ದಿನವನ್ನು ನೆನೆದು ಅತ್ತ ಇಚ್ಛಾ ಶ್ರುತಿಯ ಮಡಿಲಿನಲ್ಲಿ ಮಲಗಿ ಬಿಕ್ಕತೊಡಗಿದಳು. ಅಕ್ಕ, ಆವತ್ತು ಅನಾಮಿಕಾ ನನ್ನ ಒಪ್ಪಿಗೆ ಇಲ್ಲದೆ ಲಿಪ್ ಟು ಲಿಪ್ ಕಿಸ್ ಮಾಡ್ದ ಅನ್ನೋ ಒಂದೇ ಕಾರಣಕ್ಕೆ ಅವನ ಪ್ರೀತಿಯೇ ಬೇಡ ಅಂತ ಬಂದ್ಬಿಟ್ಟೆ. ಆದರೆ ಭುವನ್ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ದೇಹವನ್ನೇ ಬಳಸ್ಕೊಂಡ್ರು ಒಂದು ಮಾತು ವಿರೋಧಿಸೋಕ್ಕೂ ನನ್ನಿಂದ ಆಗಲಿಲ್ಲ ಅಕ್ಕ. ನನ್ನನ್ನು ತೀರಾ ಅಸಹಾಯಕಳನ್ನಾಗಿಸಿ ಹಿಂಸೆ ಕೊಟ್ಟ.
ಹೆಸರಿಗೆ ತಕ್ಕಂತೆ ಬದುಕ್ತಿದ್ದ ನನ್ನನ್ನು ಮಾನಸಿಕವಾಗಿ ಕೊಂದ್ಬಿಟ್ಟಾಕ ಎಂದು ಇಚ್ಛಾ ಬಿಕ್ಕುತ್ತಿದ್ದರೆ, ತುಷಾರ್ ಜೊತೆ ಇಚ್ಛಾಳ ಮಾತುಗಳನ್ನು ಮೊಬೈಲ್ ಮೂಲಕ ಕೇಳಿಸಿಕೊಳ್ಳುತ್ತಿದ್ದ ಭರತ್ ಕಣ್ಣಲ್ಲೂ ಅಂದಿನ ದಿನ ನೆನೆದು ಕಣ್ಣೀರಿತ್ತು. ಪರವಾಗಿಲ್ಲ ಕಣೋ, ಸಿಕ್ಕ 6 ತಿಂಗಳ ಗ್ಯಾಪಲ್ಲಿ ಬೇಕಾದಷ್ಟು ಆಟ ಆಡಿದ್ಯಾ ಅಂತಾಯಿತು. ಅಷ್ಟು ಸಮಯ ಕಾದವನಿಗೆ ಮತ್ತು 1-2 ತಿಂಗಳು ಕಾದಿದ್ದರೆ ಈ ಭೋಜನನೇ ನಿಂದಾಗ್ತಿತ್ತು ತಾನೆ. ಉಪ್ಪಿನಕಾಯಿ ಆಸೆಗೆ ಹೋದರೆ ಏನಾಗುತ್ತೆ ಅಂತ ನೀನೇ ಉದಾಹರಣೆ ಎಂದು ಭರತ್ ಕಾಲೆಳೆಯದೆ ಇರಲಿಲ್ಲ ತುಷಾರ್. ಅಳ್ಬೇಡ ಇಚ್ಛಾ, ಅದೇನು ಆಗಬೇಕು ಅಂತಿರುತ್ತೋ ಅದೇ ಆಗೋದು. ನಾವು ಅಂದ್ಕೊಂಡಂತೆ ಯಾವುದು ನಡೆಯೋದಿಲ್ಲ. ನಾವು ಅಂದ್ಕೊಂಡಂತೆ ನಡೆಯೋದಾದರೆ ನನ್ನ ಶಶಿ ನನ್ನಿಂದ ದೂರ ಆಗ್ತಿರಲಿಲ್ಲ. ಬಂಗಾರದಂಥ ಗಂಡನನ್ನು ಕಳ್ಕೊಂಡ ನಾನು ನೋವು ಪಡೋದು ತಪ್ಪಿತು. ದುಃಖವನ್ನು ಅರಗಿಸಿಕೊಂಡ ಶ್ರುತಿಯ ಕಣ್ಣಲ್ಲಿ ಈಗ ನೀರೇ ಬಾರದಷ್ಟು ಜಡ್ಡುಗಟ್ಟಿತ್ತು ಅವಳ ಮನಸ್ಸು. ಅಕ್ಕ, ನೀವಿನ್ನೂ ನಿಮ್ಮ ಮೊದಲ ಗಂಡನನ್ನು ಮರ್ತಿಲ್ವಾ? ಅಭಿಭಾವನನ್ನು ಪ್ರೀತಿಸ್ತಾ ಇಲ್ವಾ? ನೀವು ನಿಮ್ಮ ಮೊದಲ ಗಂಡನನ್ನು ಮರ್ತಿಲ್ಲ ಅನ್ನೋದು ಅವರಿಗಿದು ಗೊತ್ತಾದರೆ ಎಂದ ಇಚ್ಛಾಳಿಗೆ ಈಗ ತನ್ನ ಬದುಕಿಗಿಂತ ಶ್ರುತಿಯ ಬದುಕಿನ ಬಗ್ಗೆ ಆಸಕ್ತಿ. ಅತ್ತ ತುಷಾರ್ ಕಿವಿ ಕೂಡ ನಿಮಿರಿತು. ಎಲ್ಲಿ ತನ್ನ ಅಣ್ಣನ ಮೇಲೆ ಪ್ರೀತಿ ಇಲ್ಲ ಅನ್ನುವರೋ ತನ್ನ ಅತ್ತಿಗೆ ಎಂಬ ಭಯ ಅವನಿಗೆ. ನನ್ನ ಶಶಿನ ನಾನು ಮರೆಯೋದಾ? ಅದು ಸಾಧ್ಯ ಇಲ್ಲದ ಮಾತು ಇಚ್ಛಾ. ಅವರು ನನ್ನ ಆತ್ಮ ಸಂಗಾತಿ. ನನ್ನ ಆತ್ಮದ ಜೊತೆಗೆ ಬೆರೆತವರನ್ನು ದೂರ ಮಾಡಬೇಕಂದ್ರೆ ನನ್ನ ಜೀವ ಹೋಗಬೇಕಷ್ಟೆ ಎನ್ನುತ್ತಲೇ ತುಷಾರ್ ಜೊತೆಗೆ ಉಳಿದವರಿಗೂ ಆತಂಕವಾಗಿತ್ತು. ಆದರೆ ಅಭಿನ ಪ್ರೀತಿಸದೆ ಇರೋದಕ್ಕೆ ಆಗಲೇ ಇಲ್ಲ. ಅದ್ಯಾವ ಮಾಯಾಜಾಲದಲ್ಲಿ ನನ್ನನ್ನು ಬಂಧಿಸ್ನೋ ಗೊತ್ತೇ ಆಗಲಿಲ್ಲ. ಅವನೊಂಥರ ಅಭ್ಯಾಸ ಆಗಿಬಿಟ್ಟಿದ್ದಾನೆ. ನನ್ನ ಉಸಿರಲ್ಲೇ ಬೆರೆತು ಹೋಗಿದ್ದಾನೆ. ಅಭಿ ಪ್ರೀತಿನೇ ಅಂಥದ್ದು. ನಿಸ್ವಾರ್ಥ ಪ್ರೀತಿ ಅವನದು. ಯಾವ ನಿರೀಕ್ಷೆಯೂ ಇಲ್ಲದೆ ಪ್ರೀತಿಸುವ ಅವನಂಥ ದೇವರನ್ನು ಆರಾಧಿಸದೆ ಇನ್ಯಾರನ್ನು ಆರಾಧಿಸಲಿ ಇಚ್ಛಾ? ಮದುವೆಯಾಗಿ ಒಂದು ಮಗು ಇದ್ದವಳು ಅಂತಾನೂ ನೋಡದೆ ನನ್ನನ್ನು ಪ್ರೀತಿಸ್ತಲೇ ಇದ್ದ ಅವನು ಗ್ರೇಟ್. ಶಶಿ ಅವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ನನ್ನ ಅಭಿ ಅಂತ ವ್ಯಕ್ತಿ ಕೋಟಿಗೊಬ್ಬರು. ನನ್ನ ಗಂಡ ಅಂತಹ ಮಹಾನ್ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಎಂದು ಶ್ರುತಿ ಮನದುಂಬಿ ಹೊಗಳುತ್ತಿದ್ದರೆ ಮೂವರ ಮನಸ್ಸು ಹೂವಾಗಿತ್ತು. ತನ್ನ ಅಣ್ಣನ ವ್ಯಕ್ತಿತ್ವದ ಬಗ್ಗೆ ಕೇಳಿ ತುಷಾರ್ಗೆ ಅಂತ ಅಣ್ಣನ ಬಗ್ಗೆ ಹೆಮ್ಮೆ ಅನಿಸಿತು. ಚಿನ್ನು, ಅದೆಷ್ಟು ಅಂತ ಮಾತಾಡ್ತೀಯಾ? ನೀನು ಬಾಯಿ ಮುಚ್ಚೋದಿಲ್ವಾ? ಸ್ವಲ್ಪ ಜ್ಯೂಸ್ ಕುಡಿ ಎನ್ನುತ್ತಾ ಬಂದ ಅಭಿಮನ್ಯುವಿನ ಕಾಳಜಿಯ ಮಾತಿಗೆ ನಾಲ್ವರ ಮೊಗದಲ್ಲೂ ನಗು. ಅಭಿ ಎಂದು ಉಸಿ ಮುನಿಸು ತೋರಿದವಳ ಬಿಡದೆ ಬಲವಂತವಾಗಿ ಜ್ಯೂಸ್ ಕುಡಿಸಿ, ಹೊರಗೋಗಿ ಮಾತಾಡಿ. ನಿನ್ನ ಮಾತಿನಿಂದ ಪಾಪು ದೆವ್ವ ಬಂತು ಅಂತ ಹೆದರುಕೊಳ್ಳುತ್ತೆ ಎಂದು ಶ್ರುತಿಯ ಕಾಲೆಳೆದರೆ ಮುಖ ತಿರುಗಿಸಿಕೊಂಡಳು. ಅವಳ ರೀತಿಗೆ ನಕ್ಕು ಅವನತ್ತ ಹೋಗುತ್ತಲೇ, ಬಾ ಇಚ್ಛಾ, ನಾವು ಹೊರಗೋಗಿ ಮಾತಾಡೋಣ ಎಂದು ಅವಳನ್ನು ಇನ್ನೊಂದು ರೂಮಿಗೆ ಕರೆದುಕೊಂಡು ಹೋದಳು. ಹೊರ ಹೋಗುವಾಗ ಕೈಯಲ್ಲಿ ಮೊಬೈಲ್ ಭದ್ರವಾಗಿ ಹಿಡಿದುಕೊಂಡು ಹೋಗಲು ಮರೆಯಲಿಲ್ಲ ಶ್ರುತಿ. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋ ಮೂಲಕ ಸಪೋರ್ಟ್ ಮಾಡಿ ನಮಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಸಿಗೋಣ ಮತ್ತೊಂದು ಸಂಚಿಕೆಯಲ್ಲಿ.